ಪಕ್ಷ ಇರಲಿ, ಜಾತಿ ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಏನೇ ಇರಲಿ, ಆದರೆ ಇವತ್ತಿಗೂ ಯಾವತ್ತಿಗೂ ಜಿ ಎಚ್ ನಾಗರಾಜ್ರವರು ನಮ್ಮೆಲ್ಲರ ಯಜಮಾನರವರು. ಒಬ್ಬ ಕಾರ್ಯಕರ್ತರ ಮನೆ ಮುಂದೆ ಹೋದರೆ ಅವರ ಹೆಸರಿಡಿದು ಅರ್ಧ ರಾತ್ರಿಯಲ್ಲಿ ಕರೆಯುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಮೊದಲನೇದಾಗಿ ಸಿ ವಿ ವೆಂಕಟರಾಯಪ್ಪನವರು, ಎರಡನೇದಾಗಿ ಕೆ ವಿ ಪಿಳ್ಳಪ್ಪನವರು. ರಾಜಕಾರಣದಲ್ಲಿ ಎಲ್ಲ ಒಂದು ಕಡೆ ಅವಕಾಶಗಳು ಆಗಬೇಕಾಗಿತ್ತು. ದುರಾದೃಷ್ಟವಶಾತ್ ಆ ಸಾಲಿನಲ್ಲಿ ಬಹುಶಃ ಜಿ ಎಚ್ ನಾಗರಾಜ್ ಅವರು, ನಾನು, ನಂತರ ಶ್ಯಾಮ್ ಅವರು ಎಲ್ಲರೂ ಸಹ ಇದ್ದೀವಿ. ನಾವು ಸಿ ವಿ ವೆಂಕಟರಾಯಪ್ಪನವರ ಮೊಮ್ಮಗನಾಗಿ ಅವರ ಗರಡಿಯಲ್ಲಿ ಎಷ್ಟು ರಾಜಕೀಯ ಕಲ್ತಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾಗರಾಜಣ್ಣ ಅವ್ರ ಗರಡಿನಲ್ಲೇನೇ ನಾವು ರಾಜಕೀಯ ಮೊದಲು ಪ್ರಾರಂಭ ಮಾಡಿದ್ದು. ರಾಜಕಾರಣ ಹೇಗೆ ಮಾಡಬೇಕು, ಚುನಾವಣೆ ಹೇಗೆ ಮಾಡಬೇಕು, ಚುನಾವಣೆಗಳನ್ನು ಹೇಗೆ ಎದುರಿಸಬೇಕು, ಇದೆಲ್ಲವನ್ನೂ ಸಹ ನಾವು ಕಲ್ತಿದ್ದು ಈ ಮನೆಯಿಂದನೇ. ನೋಡಿ, ಈ ಭಾಗದಲ್ಲಿ ಹಿಂದುಳಿದ ವರ್ಗದ ನಾಯಕರು ಅಂತ ಯಾರಾದರೂ ಇದ್ದರೆ ಇವತ್ತು ಅದು ಜಿ ಎಚ್ ನಾಗರಾಜ್ ಅವರು ಅನ್ನೋದನ್ನು ಘಂಟಾಘೋಷವಾಗಿ ಹೇಳ್ಬೋದು. ನಾವು 2000 ದಶಕದಲ್ಲಿ ಬಹುಶಃ ಈ ಭಾಗದಲ್ಲಿ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳೇನಿದೆ, ವಿಶೇಷವಾಗಿ ಆರ್ ಎಲ್ ಜಾಲಪ್ಪರವರು ಏನು ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಒಬ್ಬ ಅನಭಿಷಕ್ತ ದೊರೆ ಅನ್ನೋ ರೀತಿಯಲ್ಲೇನೆ ಈ ಭಾಗದ ಜನಕ್ಕೆ ಅವರ ಸೇವೆಯನ್ನು ಮಾಡಿದ್ದಾರೆ. ಸಿ ವಿ ವೆಂಕಟರಾಯಪ್ಪನವರ ಮೊಮ್ಮಗನಾಗಿ ಅವರ ಗರಡಿಯಲ್ಲಿ ಎಷ್ಟು ರಾಜಕೀಯ ಕಲ್ತಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾಗರಾಜಣ್ಣ ಅವ್ರ ಗರಡಿನಲ್ಲೇನೇ ನಾವು ರಾಜಕೀಯ ಮೊದಲು ಪ್ರಾರಂಭ ಮಾಡಿದ್ದು. ರಾಜಕಾರಣ ಹೇಗೆ ಮಾಡಬೇಕು, ಚುನಾವಣೆ ಹೇಗೆ ಮಾಡಬೇಕು, ಚುನಾವಣೆಗಳನ್ನು ಹೇಗೆ ಎದುರಿಸಬೇಕು, ಇದೆಲ್ಲವನ್ನೂ ಸಹ ನಾವು ಕಲ್ತಿದ್ದು ಈ ಮನೆಯಿಂದನೇ. ಇವತ್ತಲ್ಲ ಯಾವತ್ತಿದ್ರೂ ಜಿ ಎಚ್ ನಾಗರಾಜ್ರವರು ನಮ್ಮೆಲ್ರಿಗೂ ಯಜಮಾನ್ರೇನೆ. ಅವರ ಹುಟ್ಟುಹಬ್ಬ ತುಂಬ ಸಂತೋಷದ ವಿಷಯ. 79ನೇ ಹುಟ್ಟುಹಬ್ಬ ಇವತ್ತು ಜಿ ಎಚ್ ನಾಗರಾಜ್ರವರು ಆಚರಣೆ ಮಾಡ್ತಾ ಇದ್ದಾರೆ. ಭಗವಂತ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ, ನಮ್ಮೆಲ್ಲರನ್ನ ಮುಂದೆ ನಡೆಸ್ತಕ್ಕಂತಹ ರೀತಿಯಲ್ಲಿ ಅವರ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಸಹ ಭಗವಂತ ದಯಪಾಲಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಿನಯ್ ಶಾಮ್ರವರು ಕೂಡ ಹುಟ್ಟುಹಬ್ಬವನ್ನು ಇದೇ ದಿನ. ಎಸ್ ಸರ್. ಏನು ಹೇಳ್ತೀವಿ ಸರ್, ಈ ಕುಟುಂಬಕ್ಕೂ ತಮಗೂ ಯಾವ ರೀತಿ ನಂಟಿದೆ ಸರ್? ನಿಜವಾಗ್ಲೂ ನಾನು ಆಗಲೇ ಹೇಳಿದಾಗೆ 2000 ದಶಕದಲ್ಲಿ ಬಹುಶಃ ಪ್ರತಿದಿನ ನಾವು ಈ ಮನೆಯಲ್ಲಿ ಸಮಯವನ್ನು ಕಳೀತಾ ಇದ್ವಿ. ಪ್ರತಿಯೊಂದು ಕಾರ್ಯಕ್ರಮ, ಪ್ರತಿಯೊಂದು ರಾಜಕಾರಣ ಆಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ಇದು ಧೀಮಂತ ನಾಯಕರುಗಳು ಯಾರ್ಯಾರೇ ಬಂದರೂ ಸಹ ಒಂದು ರೀತಿ ಇದು ನಮ್ಮ ಮನೆ ಆಗಿತ್ತು. ಇದು ಇಲ್ಲಿ ನಮ್ಮ ನಾಯಕರಾದಂಥ ಜಿ ಎಚ್ ನಾಗರಾಜ್ರವರು ನಮ್ಮನ್ನೆಲ್ಲರನ್ನೂ ಸಹ ಒಗ್ಗೂಡಿಸ್ಕೊಂಡು ಹೋಗ್ತಾಯಿದ್ರು. ಇವತ್ತು ವಿನಯ್ ಶಾಮ್ರವರು ಈ ಭಾಗದಲ್ಲಿ ಒಂದು ಒಳ್ಳೆಯ ಸಮಾಜ ಸೇವಕರಾಗಿ ಗುರುತಿಸ್ಕೊಂಡಿದ್ದಾರೆ. ರಾಜಕಾರಣದಲ್ಲಿ ಎಲ್ಲ ಒಂದು ಕಡೆ ಅವಕಾಶಗಳು ಆಗಬೇಕಾಗಿತ್ತು. ದುರಾದೃಷ್ಟವಶಾತ್ ಆ ಸಾಲಿನಲ್ಲಿ ಬಹುಶಃ ಜಿ ಎಚ್ ನಾಗರಾಜ್ ಅವರು, ನಾನು, ನಂತರ ಶ್ಯಾಮ್ ಅವರು ಎಲ್ಲರೂ ಸಹ ಇದ್ದೀವಿ. ನಾವು ರಾಜಕಾರಣ ಇನ್ನೊಂದು ಮತ್ತೊಂದು ಪಕ್ಕಕ್ಕಿಟ್ಟರೆ ಒಂದು ಬಾಂಧವ್ಯ ಏನಿದೆ ನನ್ನ ಮತ್ತು ಈ ಮನೆಯ ಈ ಯಜಮಾನರ ಮತ್ತು ಶ್ಯಾಮ್ರವರ ಬಾಂಧವ್ಯ ಏನಿದೆ, ಅದು ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋದಿಲ್ಲ. ಅದು ಏನೇ ರಾಜಕಾರಣ ಇರಲಿ, ಯಾವುದೇ ಪಕ್ಷ ಇರಲಿ, ಜಾತಿ ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಏನೇ ಇರಲಿ, ಆದರೆ ಇವತ್ತಿಗೂ ಯಾವತ್ತಿಗೂ ಜಿ ಎಚ್ ನಾಗರಾಜ್ರವರು ನಮ್ಮೆಲ್ಲರ ಯಜಮಾನರವರು. ಅವರ ಪ್ರೀತಿ ಗಳಿಸೋದೇ ನಮ್ಮ ಆಸೆ ಅಷ್ಟೇನೆ. ಇದಕ್ಕೆ ಮೂಲ ಕಾರಣ ನಮ್ಮ ಸಿ ವಿ ವೆಂಕಟರಾಯಪ್ಪನವರು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರ್ದು. ಅವರು ಹೇಳ್ತಾಯಿದ್ರು, ರಾಜಕೀಯ ಏನಾದರೂ ಕಲ್ತಿದ್ರೆ ನಮ್ಮ ಜಾಲಪ್ಪನವರಿಂದ ಖಂಡಿತ ಅಲ್ಲ, ಏನಾದರೂ ಕಲ್ತಿರೋದು ಸಿ ವಿ ವೆಂಕಟರಾಯಪ್ಪ ಅವರಿಂದನೇ. ರಾಜಕೀಯ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅವ್ರ ಜೊತೆಯಲ್ಲಿ ನಿರಂತರವಾಗಿ ಅರ್ಧ ರಾತ್ರಿ ಆಗಲಿ ಅವರು ಯಾರ್ದಾದ್ರೂ ಒಬ್ಬ ಕಾರ್ಯಕರ್ತರ ಮನೆ ಮುಂದೆ ಹೋದರೆ ಅವರ ಹೆಸರಿಡಿದು ಅರ್ಧ ರಾತ್ರಿಯಲ್ಲಿ ಕರೆಯುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಮೊದಲನೇದಾಗಿ ಸಿ ವಿ ವೆಂಕಟರಾಯಪ್ಪನವರು, ಎರಡನೇದಾಗಿ ಕೆ ವಿ ಪಿಳ್ಳಪ್ಪನವರು. ಯಾಕೆ ಅಂತಂದರೆ ನಿರಂತರವಾಗಿ ನಾವು ಇವರಿಬ್ಬರನ್ನ ಜೊತೆಗೂಡಿಸಿ ನಾವು ಪಾರ್ಲಿಮೆಂಟ್ ಎಲೆಕ್ಷನ್ನ 2 ಸಾರಿ ಮಾಡಿದ್ದೀವಿ. 2 ಸಾರಿ ಮಾಡಿದ್ದೀವಿ. ಬಹಳಷ್ಟು ಅವ್ರ ಹತ್ರಿಂದ ಕಲ್ತಿದ್ದೀವಿ. ನಮ್ಮ ಜಾಲಪ್ಪಾಜಿಯವರು ನಿಷ್ಠೆ, ಪ್ರಾಮಾಣಿಕತೆ, ಸಮಯ ಪ್ರಜ್ಞೆ. ಬಟ್ ರಾಜಕೀಯದಲ್ಲಿ ಇವರಂಥ ಧುರೀಣರು ಇವರಿಬ್ಬರು ಇಡೀ ನಮ್ಮ ರಾಜ್ಯದಲ್ಲಿ ನಾನು ಭಾಳಷ್ಟು ರಾಜಕಾರಣಿಗಳು ಕಂಡಿದ್ದೀವಿ. ಖಂಡಿತ ಯಾರೂ ಇಲ್ಲ. ಸಿ ವಿ ವೆಂಕಟರಾಯಪ್ಪನವರು ಮೊದಲನೇ ಸ್ಥಾನದಲ್ಲಿ, ಎರಡನೇ ಸ್ಥಾನ ಅಂತ ಹೇಳೋಕ್ಕಾಗಲ್ಲ. ಇಬ್ಬರು ಸಮಕಾಲೀನರು, ಸಮರ್ಥರು, ಇಬ್ಬರು ಅತಿರಥ ಮಹಾರಾಜರಿದ್ದಂಗೆ. ಅವ್ರ ಬಗ್ಗೆ ನಾವು ಸದಾ ನೆನೆಸ್ಕೋಬೇಕು. ಈ ಸಂದರ್ಭದಲ್ಲಿ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜನತೆನೇ ನೆನೆಸ್ಕೋಬೇಕು.
ಅಷ್ಟು ಅನ್ಯೋನ್ಯವಾಗಿರ್ತಿದ್ರು. ಯಾವುದೇ ಒಂದು ಕೋಮಗಲಭೆಯಾಗಿ ಏನೇ ಆಗಲಿ ಯಾವ್ದಾದ್ರು ಕೇಳಿದ್ದೀರಾ? ಇಡೀ ಎಂತೆಂಥ ಜಾಗದಲ್ಲೂ ಕೋಮಗಲಭೆಗಳು ಆದರೂ ದೇಖಲು ಇವರಿಬ್ಬರು ಜೊತೆ ನಿಂತ್ಕೊಂಡು ಸೌಹಾರ್ದತೆಯಿಂದ ಮರೆಯುವಂಥ ವ್ಯವಸ್ಥೆಯನ್ನು ಅವ್ರು ಮಾಡಿಕೊಟ್ಟಿದ್ದಾರೆ ಅಂತಂದರೆ ಅವರ ಸೇವೆ ನಿರಂತರ ಅಮರ. ಎಸ್ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.